ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತಿನ ವಿಡಿಯೋದಲ್ಲಿ ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಮಾಡಿದ್ದೆ. ಕೆಲವರಿಗೆ ಪೂಜೆ ಅಂದರೆ ತುಂಬ ಇಷ್ಟ, ನನಗೂ ಕೂಡ ಇಷ್ಟ. ಹಾಗಾಗಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಗುರುವಾರ 4:30 5:30 ಒಳಗೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀನಿ. ಇದು ಗುರುವಾರ ಮಾತ್ರ. ನೈವೇದ್ಯಕ್ಕಾಗಿ ಬಾಳೆಹಣ್ಣು, ಹಾಲು ಏನಿರುತ್ತೆ ಅದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸಜ್ಜಕ ಅಥವಾ ಪಾಯಸ ಏನಿರುತ್ತೆ ಅದನ್ನು ನೈವೇದ್ಯಕ್ಕಾಗಿ ಇಡ್ತೀನಿ. ಏಕಾದಶಿ ದಿನ ಮಾತ್ರ ನೈವೇದ್ಯಕ್ಕಾಗಿ ಏನೂ ಮಾಡಲ್ಲ ರಾಯರಿಗೆ. ಹಾಗಾಗಿ ಡೈಲಿ ಇನ್ನೇನು ಪೂಜೆ ಇರುತ್ತೆ, ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ನಾನು ಹಂಚ್ಕೊಂಡಿದ್ದೀನಿ. ಮುಂದೆ ನಾನು ಒಂದು ಪಾಯಸ ಮಾಡಿದ್ದೀನಿ, ಹೆಸರುಬೇಳೆ ಪಾಯಸನ. ಅದನ್ನು ಸಹ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡಿದ್ದೀನಿ. ಮತ್ತು ರಾಗಿ ಮತ್ತು ಅಕ್ಕಿಯನ್ನು ಹಾಕಿ ಒಂದು ಹೆಲ್ದಿ ದೋಸೆ ಮಾಡ್ಬೋದು. ಈ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ದೋಸೆ. ಅಕ್ಕಿ ದೋಸೆ ಮಾಡ್ತೀವಲ್ಲ ದೋಸೆನ, ಅದಕ್ಕಿಂತಲೂ ಇದು ಚೆನ್ನಾಗಿರುತ್ತೆ. ರಾಗಿ 1 ಕಪ್ ಹಾಕಿ 2 ಕಪ್ ಅಕ್ಕಿ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನೀವು ಸಹ ಟ್ರೈ ಮಾಡ್ಬೋದು. ಈ ವರ್ಷದಲ್ಲಿ ಮೊದಲ ಬಾರಿಗೆ ನಮ್ಮ ಊರಿಗೆ ಮಳೆ ಬಂದಿತ್ತು. ತುಂಬ ಖುಷಿಯಾಯಿತು. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಮ್ಮದು ವೃತ್ತಿ ಬಂದು ವ್ಯವಸಾಯ ಅಲ್ವಾ. ಭೂಮಿಗೂ ತಂಪಾಯಿತು, ನಮಗೂ ಖುಷಿಯಾಯಿತು ಮಳೆ ಬರೋದ್ರಿಂದ. ಇವಾಗ ಸ್ಟಾರ್ಟ್ ಆಗ್ತಿದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಮುಂದೆನೂ ನಮ್ಮದು ಗ್ರೀನರಿ ತುಂಬ ಚೆನ್ನಾಗಿದೆ. ಮತ್ತು ರೈಟ್ ಸೈಡು ಹೊಲ ಅಡಿಕೆ ತೋಟ ಇದೆ, ಎದುರುಗಡೆನೂ ಸಹ ಇದೆ. ಇಲ್ಲಿ ಲೆಫ್ಟ್ ಸೈಡ್ ಮಾತ್ರ ಮನೆಗಳು ಬರ್ತವೆ. ಸ್ವಲ್ಪ ಊರಿಂದ ಆಚೆ ಇದೆ ನಮ್ಮ ಮನೆ. ಹಾಗಾಗಿ ತುಂಬ ಗ್ರೀನರಿ ಇದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟ ಆಯಿತು. ಬನ್ನಿ, ಇವತ್ತು ತಡ ಮಾಡದೆ ಇವತ್ತಿನ ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೊಂದು ಏನಂದರೆ, ನೀವು ಬ್ಯುಸಿಯಾಗಿದ್ದರೆ ತುಂಬ ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗೋರು ಇರ್ತೀರ, ಮನೆಯಲ್ಲಿ ಇರೋರಾದರೂ ತುಂಬ ಬ್ಯುಸಿಯಾಗಿರ್ತೀರ ಬೆಳಗಿನ ಟೈಮಲ್ಲಿ. ಆವಾಗ ನಿಮ್ಗೆ ಏನಾದರೂ ಇನ್ ಕೇಸ್ ಬ್ಯುಸಿ ಇದ್ದರೆ ನಾನು ವಿಡಿಯೋ ನೋಡೋದಕ್ಕಿಂತ ನಾನು ವಿಡಿಯೋದಲ್ಲಿ ಯಾವ ವಿಷಯ ಹೇಳಿದ್ದೀನಿ ಅನ್ನೋದು ಇಂಪಾರ್ಟೆಂಟು. ನೀವು ವಿಷಯವನ್ನು ಕೇಳಿಸ್ಕೊಳ್ತಾ ನೀವು ನಿಮ್ಮ ಕೆಲಸವನ್ನು ಮಾಡ್ಬೋದು. ಏಕೆಂದರೆ ನಾನು ಅದೇ ರೀತಿ ಮಾಡ್ತೀನಿ. ಕೆಲವೊಂದು ಇಂಪಾರ್ಟೆಂಟು ವಿಡಿಯೋಗಳು ನೋಡ್ತಾ ಇರ್ತೀನಿ, ಕೇಳಿಸ್ಕೊಳ್ತಾ ನಾನು ನನ್ನ ಕೆಲಸವನ್ನು ಮಾಡ್ತೀನಿ. ಸೊ ಹಾಗಾಗಿ ಹೇಳಿದೆ, ಬನ್ನಿ ಇವತ್ತಿನ ವಿಷಯವನ್ನು ಮತ್ತ್ಯಾಕೆ ತಡ ಮಾಡೋದು ತಿಳ್ಕೊಳ್ಳೋಣ. ಪ್ರತಿದಿನ ಬೆಳಗ್ಗೆ ಹೊಸ ಅವಕಾಶ ಮತ್ತು ಹೊಸ ಆರಂಭ. ಹೇಗಿದೆ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ಕು? ತುಂಬ ಚೆನ್ನಾಗಿದೆ. ಬನ್ನಿ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ. ನಿನ್ನೆ ಏನಾಯಿತು ಅದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್? ಖಂಡಿತ ಇಲ್ಲ. ಆದರೆ ಇಂದು ಹೇಗೆ ಬದುಕ್ಬೋದು ನಾವು ಇವತ್ತು ಪ್ಲ್ಯಾನಿಂಗ್ ಮಾಡಿ ಅನ್ನೋದನ್ನು ತೀರ್ಮಾನ ಮಾಡ್ಬೋದು. ಪ್ರತಿದಿನ ಬೆಳಗ್ಗೆ ಒಂದು ಅವಕಾಶ, ಒಂದು ಹೊಸ ಆರಂಭ, ಒಂದು ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ. ಹಾಗಾದರೆ ನಾವ್ಯಾಕೆ ನೋವಿನಲ್ಲಿ ಬದುಕಬೇಕು? ಮತ್ತೆ ನಮ್ಮ ಕನಸುಗಳನ್ನು ಯಾಕೆ ಕಟ್ಟಬಾರ್ದು? ಮತ್ತೆ ಯಾಕೆ ನಾವು ಶುರು ಮಾಡ್ಬೋದು ನಮ್ಮ ಬದುಕನ್ನು ಅಥವಾ ನಮ್ಮ ಜೀವನವನ್ನು? ಬನ್ನಿ ಡೀಟೇಲಾಗಿ ತಿಳ್ಕೊಳ್ಳೋಣ. ನಿನ್ನೆ ಏನಾಗಿದೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಬಟ್ ಇವತ್ತು ಪ್ರೆಸೆಂಟ್ ಹೇಗೆ ಬದುಕ್ಬೋದು ಅನ್ನೋದು ನಮ್ಮ ಕೈಯಲ್ಲಿದೆ. ಪ್ರತಿದಿನ ನಮಗೆ ದೇವರು ಒಂದು ಅವಕಾಶ ಮಾಡಿಕೊಟ್ಟಿರ್ತಾನೆ. ನಾವು ನಂಬಿರ್ತಕ್ಕಂಥ ದೇವರು ಅಥವಾ ಯೂನಿವರ್ಸ್ ಅಥವಾ ಈ ನೇಚರು ಒಂದು ಅವಕಾಶ ಕೊಟ್ಟಿರುತ್ತೆ. ಇವತ್ತು ಟುಡೇ ನಾನು ಏನಾದರೂ ಬದುಕಿದ್ದೀನಿ ಅಂದರೆ ಯೂನಿವರ್ಸ್ ಕೊಟ್ಟಿರುವಂತಹ ಒಂದು ಅವಕಾಶ ಅಂತ ಹೇಳ್ಬೋದು. ಅದಕ್ಕಾಗಿ ನಾವು ಡೈಲಿ ಪ್ರಯತ್ನ ಮಾಡ್ತಾನೇ ಇರಬೇಕು, ಮತ್ತೆ ಪ್ರಯತ್ನ ಮಾಡ್ತಾನೇ ಇರಬೇಕು. ಕೆಲವರು ತುಂಬ ಜೀವನದಲ್ಲಿ ತುಂಬ ಸೋತಿರ್ತಾರೆ, ತುಂಬ ದುಃಖಪಟ್ಟಿರ್ತಾರೆ. ಕೆಲವರು ಒಂಟಿತನ ಕಾಡಿರುತ್ತೆ ಕೆಲವರಿಗೆ ತುಂಬ ಹಣದ ಸಮಸ್ಯೆ, ಕೆಲವರಿಗಂತೂ ತುಂಬ ಆರೋಗ್ಯದ ಸಮಸ್ಯೆ ಇರುತ್ತೆ, ಕೆಲವರಿಗಂತೂ ಜೀವನವೇ ಬೇಡ ಅಂತ ಅನಿಸಿಬಿಡುತ್ತೆ. ಕೆಲವರಿಗೆ ಎಲ್ಲ ಇರುತ್ತೆ ಬಟ್ ನೆಮ್ಮದಿ ಇರಲ್ಲ. ಫ್ರೆಂಡ್ಸ್, ಯಾರಿಗೂ ಬಿಡಲ್ಲ ಈ ಕಷ್ಟ, ಸುಖ, ನೋವು, ದುಃಖಗಳು ಅಲ್ವಾ ಫ್ರೆಂಡ್ಸ್? ಹಾಗಾಗಿ ಇವತ್ತು ಈ ಪ್ರಪಂಚದಲ್ಲಿ ಯಾರೂ ನೆಮ್ಮದಿಯಾಗಿಲ್ಲ. ಹಾಗಂತ ಜೀವನ ಮುಗಿದಿಲ್ಲ.
ಜೀವನ ಇನ್ನೂ ಇದೆ, ಸ್ಟಾರ್ಟ್ ಮಾಡಬಹುದು ನಾವು. ಹಲವಾರು ಬಾರಿ ನಾವು ನನ್ನಿಂದ ಏನೂ ಆಗಲ್ಲ, ನನ್ನ ಕೈಲಿ ಏನೂ ಆಗಲ್ಲಪ್ಪ, ನನ್ನ ಕೈಲಿ ಬದುಕಕ್ಕೆ ಆಗಲ್ಲ, ನನ್ನ ಜೀವನ ಮುಗೀತು, ನನ್ನ ಕತೆ ಮುಗೀತು ಇಲ್ಲಿಗೆ ಅಂತ ಥಿಂಕ್ ಮಾಡ್ತೀವಿ. ಇಲ್ಲ ಫ್ರೆಂಡ್ಸ್, ಜೀವನ ಅನ್ನೋದು ಒಂದೇ ದಿನದಲ್ಲಿ ಬದಲಾವಣೆ ಅಂತೂ ಖಂಡಿತ ಸಾಧ್ಯ ಇಲ್ಲ. ಈ ಸಣ್ಣ ಸಣ್ಣ ಏನು ಬದಲಾವಣೆಗಳಿಂದ ನಮ್ಮ ಜೀವನ ಬದಲಾಗುತ್ತೆ. ಒಳ್ಳೊಳ್ಳೆ ಹ್ಯಾಬಿಟ್ಸ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾವು ಒಳ್ಳೊಳ್ಳೆಯ ಹ್ಯಾಬಿಟ್ಸ್ ಬಳಸ್ಕೊಂಡು ಅದರಿಂದ ನಾವು ಬದಲಾವಣೆಯನ್ನು ಖಂಡಿತ ಹೊಂದ್ಬೋದು. ನಮ್ಮ ಈ ಒಳ್ಳೆಯ ಯೋಚನೆ ಆಗಿರ್ಬೋದು, ನಮ್ಮ ಒಂದು ಒಳ್ಳೆಯ ನಿರ್ಧಾರ, ಸರಿಯಾದ ಟೈಮಿಗೆ ಒಂದು ಒಳ್ಳೆಯ ನಿರ್ಧಾರ ಕೈಗೊಳ್ಳೋದು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ ಖಂಡಿತ. ಹಾಗಾದರೆ ನಾವು ಬೆಳಗ್ಗೆ ಫಸ್ಟ್ ಏನು ಮಾಡಬೇಕು ಅಂದರೆ ಮೊಬೈಲನ್ನು ನೋಡೋದನ್ನು ಬಿಡಬೇಕು. ನಾವು ಮೊಬೈಲನ್ನು ಬಿಡಬೇಕು. ಈ ಸೋಷಿಯಲ್ ಮೀಡಿಯಾದಿಂದಲೇ ಕಂಪೇರ್ ಸ್ಟಾರ್ಟ್ ಆಗೋದು. ಏನು ಗೊತ್ತಾ, ಯೂಟ್ಯೂಬು ವೀಡಿಯೋಸ್ ನೋಡೋದು, ಅವ್ರ ಯೂಟ್ಯೂಬರ್ ಜೀವನ ನಮ್ಮ ಜೀವನಕ್ಕಿಂತ ತುಂಬ ಚೆನ್ನಾಗಿದೆ ಅಂತ. ಖಂಡಿತ ಇಲ್ಲ ಫ್ರೆಂಡ್ಸ್. ಅವ್ರ ಜೀವನದಲ್ಲಿ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಇದ್ದಾವೆ. ಅವರು ಏನು ವೀಡಿಯೋ ಮುಂದೆ ನಿಮಗೆ ನಗುತ್ತಾ ವೀಡಿಯೋ ಮಾಡಿ ಹಾಕ್ತಾರೆ. ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರ ಜೀವನದಲ್ಲಿ ತುಂಬ ಕಷ್ಟಗಳು ಇರ್ತವೆ. ಈ ಥರ ನಾವು ಕಂಪೇರ್ ಮಾಡೋದನ್ನು ಬಿಡಬೇಕು. ಅದಕ್ಕೆ ಬದಲಾಗಿ ಏನು ಗೊತ್ತಾ ಫ್ರೆಂಡ್ಸ್, ನಾಳೆ ದಿನ ಇದೆಯಲ್ಲ, ದೇವರು ಕೊಟ್ಟಿರೋದನಲ್ಲ ನಾಳೆ ದಿನ, ಇನ್ನೊಂದು ದಿನ ಅವಕಾಶನ, ಅದೇ ಗಿಫ್ಟ್, ದೇವರು ಕೊಟ್ಟಿರುವಂಥ ಗಿಫ್ಟ್ ಅನ್ಕೋಬೋದು ನಾಳೆ ದಿನ ಅನ್ನೋದು. ನಾವು ಅದಕ್ಕೆ ಬದಲಾಗಿ ಏನಾದರೂ ನಮಗೆ ಶಾಂತಿ ನೆಮ್ಮದಿ ಬೇಕು ಅನ್ನೋದಾದರೆ ಒಂದು ಬುಕ್ಸ್ಗಳು ಓದೋದಾಗಿರ್ಬೋದು, ಮೆಡಿಟೇಷನ್ ಮಾನಸಿಕವಾಗಿ ಬೇಕು ಅನ್ನೋದಾದರೆ ಮೆಡಿಟೇಷನ್ ಸಹ ಮಾಡ್ಬೋದು. ಇವುಗಳಿಂದಲೂ ಸಹ ನಮಗೆ ಶಾಂತಿ ಸಿಗುತ್ತದೆ. ನಾವೇನಾದರೂ ಒಂದು ಹೊಸ ಗುರಿಗಳನ್ನು ಇಡ್ಬೋದು, ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಳಬಹುದು. ಆದರೆ ಒಂದು ಸತ್ಯ ಏನು ಗೊತ್ತಾ, ಇದೇ ಸರಿಯಾದ ಸಮಯ ಅಂತ ಏನಿಲ್ಲ ಫ್ರೆಂಡ್ಸ್. ಇವಾಗ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ದಿನ ನೋಡೋದಾಗಿರ್ಬೋದು, ಅವತ್ತು ದಿನ ಚೆನ್ನಾಗಿದೆ, ಇವತ್ತು ದಿನ ಚೆನ್ನಾಗಿದೆ ಅಂತ ಏನು ಅನ್ನೋಂಗಿಲ್ಲ. ಒಂದೇ ದಿನದಲ್ಲಿ ನಾವು ದೊಡ್ಡ ಬದಲಾವಣೆಯನ್ನು ಕಾಣಲಿಕ್ಕೇನು ಸಾಧ್ಯ ಇಲ್ಲ. ಪ್ರತಿದಿನ ಸಣ್ಣ ಸಣ್ಣ ಸ್ಟೆಪ್ ತೆಗೆದುಕೊಂಡ್ರೆ ಮಾತ್ರ ನಮ್ಮ ಜೀವನ ಮುಂದೊಂದು ದಿನ ಹಾಗಾಗಿ ನಮ್ಮ ಏನು ಜೀವನ ಮುಗಿದಿಲ್ಲ. ಸರಿಯಾದ ಟೈಮಿಗೆ ಸರಿಯಾದ ಕೆಲಸವನ್ನು ಸ್ಟಾರ್ಟ್ ಮಾಡಲೇಬೇಕು ನಾವು. ಹಾಗಾದ್ರೆ ಮಾತ್ರ ಸಾಧ್ಯ. ನಾವು ಇನ್ನು ಏನಾದರೂ ಕಲಿಬೋದು ಫ್ರೆಂಡ್ಸ್. ಈ ಆನ್ಲೈನ್ ಮುಖಾಂತರ ಎಷ್ಟೊಂದು ನಾವು ಕಲಿಯೋದಿದೆ. ನಿಮಗೆ ಯಾವುದರಲ್ಲಿ ನನ್ನ ಕೊರತೆ ಇದೆ ನನಗೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆನೇ ನಾವು ಒಂದು ಆನ್ಲೈನ್ ಕ್ಲಾಸು ತಗೋಬೋದು. ಇದಕ್ಕೆ ವಯಸ್ಸಿನ ಮಿತಿ ಏನೂ ಇಲ್ಲ. ಬದುಕೇ ಮುಗಿದು ಹೋಗಿಲ್ಲ ಫ್ರೆಂಡ್ಸ್, ಬದುಕಿದೆ. ಹಾಗಾಗಿ ನಾವು ಆನ್ಲೈನ್ ಮುಖಾಂತರ ಏನಾದರೂ ಕಲಿತು ಅದರಿಂದನೂ ಸಹ ನಾವು ಖುಷಿಯಾಗಿ ಇರ್ಬೋದು. ಆದರೆ ಜೀವನದಲ್ಲಿ ಒಂದು ದಿನ ಕೆಟ್ಟ ದಿನ ಅಂತ ಬರುತ್ತೆ. ಅದೇ ಇಡೀ ಜೀವನ ಕೆಟ್ಟ ದಿನ ಆಗಲ್ಲ ನಮ್ಮದು. ಈ ಕಷ್ಟಗಳ ನಂತರನೇ ಒಳ್ಳೆ ದಿನಗಳು ಬರುತ್ತವೆ. ಅದಕ್ಕಾಗಿ ನಾವು ಹೋಪ್ ಕಳ್ಕೋಬಾರ್ದು. ಪ್ರತಿದಿನ ನಮ್ಮ ಮನಸ್ಸಿಗೆ ನಾವು ಹೇಳಬೇಕು, ಇಂದು ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಯೋಚನೆ ನಮ್ಮ ಈ ಜೀವನವನ್ನೇ ಬದಲಾಯಿಸಿಬಿಡುತ್ತೆ. ಪ್ರತಿ ಬೆಳಗ್ಗೆ ಕೇವಲ ಹೊಸ ದಿನ ಅಲ್ಲ ಫ್ರೆಂಡ್ಸ್, ಒಂದು ಅವಕಾಶ, ಒಂದು ಆಸೆ, ಒಂದು ಕನಸು, ಒಂದು ಆರಂಭ ಫ್ರೆಂಡ್ಸ್. ಹೇಗಿದೆ ಇವತ್ತಿನ ವಿಡಿಯೋ ಫ್ರೆಂಡ್ಸ್? ತುಂಬ ಚೆನ್ನಾಗಿದೆ ಅಲ್ವಾ? ಹಾಗಾದರೆ ಮತ್ತೆ ತಡ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು.